ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿಯವರ ಹೊಸದೊಂದು ಹಾಡು ಬಹಳ ಸೆನ್ಸಿಟಿವ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ ವಿಡಿಯೋ ಸಾಂಗ್ ಅಲ್ಲಿ ಬಾಳು ಬೆಳಗುಂದಿ ಮತ್ತು ಮಹಾನಟಿ ಕಾರ್ಯಕ್ರಮದ ಸ್ಪರ್ಧಿಯಾಗಿರ್ತಕ್ಕಂಥ ಗಗನ ಅವರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಗಗನರವರ ಡ್ಯಾನ್ಸ್ ಅನ್ನ ನೋಡಿ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರಿಗಮಪದ ನಂತರ ಬಾಳು ಬೆಳಗುಂದಿಯವರ ಇದು ಮೊದಲ ಹಾಡಾಗಿದ್ದು, ಈ ಹಾಡಿನಲ್ಲಿ ಮಹಾನಟಿಯ ಸ್ಪರ್ಧಿ ಗಗನರವರು ಭಾಗವಹಿಸಿದ್ದಾರೆ ಎನ್ನುವುದೇ ಒಂದು ವಿಶೇಷ ಸಂಗತಿ. ಬಾಳು ಬೆಳಗುಂದಿಯವರು ಸರಿಗಮಪ ಸೀಸನ್ನಲ್ಲಿ ಫೈನಲ್ಗೆ ಆಯ್ಕೆಯಾದಾಗ ಕರ್ನಾಟಕದ ಜನತೆಯ ಕಡೆಯಿಂದ ಬಹಳಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದಿದ್ದವು. ಇವುಗಳೆಲ್ಲವನ್ನ ಮರೆತು ಬಾಳು ಬೆಳಗುಂದಿಯವರು ತನ್ನ ಅಭಿಮಾನಿಗಳಿಗೆ ಮತ್ತೆ ತನ್ನ ಜನಪದ ಲೋಕಕ್ಕೆ ಹೊಸದೊಂದು ಹಾಡನ್ನು ಬರೆಯುವುದರ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಆ ಹಾಡಿನ ಮೊದಲ ಸಾಲನ್ನೇ ಕೇಳಿದ್ರೆ ಸಾಕು ನೀವು ಬೆರಗಾಗ್ತೀರಾ. ಯಾಕಂದ್ರೆ ಆ ಹಾಡಿನ ಮೊದಲ ಸಾಲಿನಲ್ಲಿ ಇಡೀ ಸಂಗೀತದ ಅಥವಾ ಇಡೀ ಹಾಡಿನ ಸಾರಸ್ಯವನ್ನು ತಂದಿಟ್ಟಿದ್ದಾರೆ. ಮೊದಲ ಸಾಲು ಯಾವುದು ಅಂತ ಅಂದ್ರೆ, ಏನು ಕುಣಿತ ನಿಂದು ಏನು ಕುಣಿತ ಎಂಬ ಹಾಡು. ಇದನ್ನು ಗಗನರವರನ್ನು ನೋಡಿ ಅವರನ್ನು ವರ್ಣಿಸುವಂತೆ ಬರೆದಂಥ ಹಾಡು ಇದಾಗಿದೆ. ಈ ಹಾಡಿನಲ್ಲಿ ಮಹಾನಟಿಯ ಸ್ಪರ್ಧಿ ಗಗನರವರನ್ನು ಸಂಪೂರ್ಣವಾಗಿ ಅವರ ಅಂದವನ್ನು ವರ್ಣಿಸಿ ಬರೆಯಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಈ ಹಾಡಿಗೆ ಉತ್ತರ ಕರ್ನಾಟಕದ ಜನರ ಪ್ರೋತ್ಸಾಹವನ್ನು ನೋಡಿದರೆ ಉತ್ತರ ಕರ್ನಾಟಕದ ಜನರು ಬಾಳು ಬೆಳಗುಂದಿಯವರ ಕೈ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ನೇಹಿತರೆ, ಸರಿಗಮಪದಲ್ಲಿ ಫೈನಲ್ಗೆ ಆಯ್ಕೆಯಾದಾಗ ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಕೂಡ ಮತ್ತು ಲಹರಿ ಮಹೇಶ್ವರವರ ಅಭಿಮಾನಿಗಳು ಕೂಡ ಬಾಳು ಬೆಳಗುಂದಿಯವರಿಗೆ ಸಂಗೀತದ ಜ್ಞಾನವಿಲ್ಲ, ಇವರನ್ನು ಫೈನಲ್ಗೆ ಆಯ್ಕೆ ಮಾಡಬಾರದಿತ್ತು ಎಂದು ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದರು. ಈ ಕಮೆಂಟ್ಗಳನ್ನು ನೋಡಿದರೆ ಎಲ್ಲಿ ಬಾಳು ಬೆಳಗುಂದಿಯವರು ಮುಂದಿನ ಭವಿಷ್ಯತ್ತಿನಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದರಿಂದ ಪರಿಣಾಮ ಬೀಳುತ್ತೆ ಅನ್ನೋ ಕಲ್ಪನೆಗಳು ಉಂಟಾಗಿತ್ತು. ಇದು ಎಲ್ಲವನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅಭಿಮಾನಿಗಳು ಮತ್ತೆ ಏನು ಕುಣಿತ ಇನ್ನೊಂದು ಏನು ಕುಣಿತ ಎಂಬ ಹಾಡಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.